ಆಕಾಶವಾಣಿ ಮಡಿಕೇರಿ. ಯುವ ವಾಣಿ. ಇಂದಿನ ಯುವವಾಣಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ಈ ಬಾರಿ 33ನೇ ರ್ಯಾಂಕ್ ಗಳಿಸಿರುವ ಮೈಸೂರಿನ ಬೋಗಾದಿಯ ಆರ್ಎ ಸೌಮ್ಯ ರಂಪೂರೆ ಅವರೊಂದಿಗೆ ಮಾತುಕತೆ ಕೇಳೋಣ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ಯುವ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತೊಂದು ಸಂತೋಷದ ಸುದ್ದಿ ಇದೆ. ಮೈಸೂರಿನ ಆರ್ಎ ಸೌಮ್ಯ ರಂಪೂರೆ ಅವರು 2024ನೇ ವರ್ಷದ ಕೇಂದ್ರ ಲೋಕಸೇವಾ ಆಯೋಗದ IFS ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ 33ನೇ ರ್ಯಾಂಕ್ ಗಳಿಸಿದ್ದಾರೆ. ಮೈಸೂರಿನ ಬೋಗಾದಿಯಲ್ಲಿದ್ದಾರೆ. ಆರ್ಎ ಸೌಮ್ಯ ರಂಪೂರೆ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸೌಮ್ಯ ರಂಪೂರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಿಮಗೆ ಮೊಟ್ಟ ಮೊದಲಿಗೆ ಅಭಿನಂದನೆಗಳು. ಯಾಕಂದ್ರೆ ಭಾರತೀಯ ಅರಣ್ಯ ಸೇವೆಗೆ ಮೈಸೂರಿನ ಒಬ್ಬ ಹುಡುಗಿ ಆಯ್ಕೆ ಆಗ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಹೆಮ್ಮೆ. ನಾವು ನಾರಿ ಶಕ್ತಿಯನ್ನು ಪ್ರದರ್ಶಿಸಬಹುದು, ವಿ ಆರ್ ಹಿಯರ್ ಅಂತ ಹೇಳಿ. ಏನು ಅನ್ನಿಸ್ತು ನೀವು 33ನೇ ರ್ಯಾಂಕ್ ತೆಕ್ಕೊಂಡಾಗ? ಎಸ್ ಸರ್, ನನಗೆ ಚಿಕ್ಕ ವಯಸ್ಸಿಂದಾನು ನಾವು ಮೈಸೂರು ಅವರಾಗಿರೋದ್ರಿಂದ ಗಂಧದ ಗುಡಿ ಪಿಕ್ಚರ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಂಗೆ ಗಂಧದ ಗುಡಿ ಇದು ಮೈಸೂರು, ಚಿನ್ನದ ನಾಡಿದು ಮೈಸೂರು, ಅದನ್ನ ಕೇಳಿ ಬೆಳೆದವ್ರು ನಾವು. ಸೊ ಅಲ್ಲೇ ನಿಮ್ಗೆ ಹಾಗೆ ಕನಸು ಬಿದ್ದಿದೆ, ನಾನು ಒಬ್ಬ ಇದೇ ತರ ಫಾರೆಸ್ಟ್ ಆಫೀಸರ್ ಆಗ್ಬಹುದೇನೋ ಅಂತ? ಅದು ಫಾರೆಸ್ಟ್ ಆಫೀಸರ್ ಆಗ್ತೀನಿ ಅನ್ನೋ ಕಲ್ಪನೆ ಇಲ್ಲದೆ ಇದ್ರು ಎಲ್ಲೋ ಒಂದ್ ಕಡೆ ಆ ಪ್ರಕೃತಿಗೆ ಪ್ರೀತಿ ಅದು ಸಹಜವಾಗಿ ಬೆಳೆದಿರುವಂತದ್ದು. ಅಂತಹ ಅದು ಅರಣ್ಯ ಸಂರಕ್ಷಣೆಗೆ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿರೋದು ತುಂಬಾ ಹೆಮ್ಮೆಯ ವಿಷಯ ಮತ್ತೆ ಬಹಳ ಸಂತೋಷಕರವಾದ ವಿಷಯ ಸರ್. ಏನಂದ್ರು ಮನೆಯಲ್ಲಿ? ಎಲ್ಲರೂ ತುಂಬಾ ಖುಷಿ ಆದ್ರು. ರಿಸಲ್ಟ್ ಕೇಳಿದ ತಕ್ಷಣ ಅವ್ರಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಪ್ಪ ಅಮ್ಮನ್ಗೆ. ಬಹಳಷ್ಟು ಜನಕ್ಕೆ ಆಡಳಿತ ಸೇವೆ ಅಥವಾ IAS ಅಂತ ಏನ್ ಕರಿತೀವಿ ಅದು ಪರಿಚಯ ಇರುತ್ತೆ. ಆದರೆ ಅರಣ್ಯ ಸೇವೆ IFS, ಇನ್ನೊಂದಿದೆ IFS ಫಾರಿನ್ ಸರ್ವಿಸ್, ಅದೆಲ್ಲರಿಗೂ ಪರಿಚಯ ಇರುತ್ತೆ. ಆಮೇಲೆ ಸುಮಾರು 800ರಿಂದ 1000 ಜನ UPSC ಮೇನ್ಸ್ ಕ್ಲಿಯರ್ ಮಾಡಿ ಮತ್ತೆ ಅವರು ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಗಿ ಆಡಳಿತ ಸೇವೆಗೆ ಬರೋರ ಬಗ್ಗೆ ಎಲ್ಲರೂ ಗಮನ ಹರಿಸಿರ್ತಾರೆ. ಅದೇ ಪ್ರಿಲಿಮ್ಸ್ ಅನ್ನು ಪಾಸ್ ಆಗಿರುವ ಅದೇ ಕ್ಯಾಂಡಿಡೇಟ್ಗಳು ಕೆಲವರು IFS ಅಂದ್ರೆ ಫಾರೆಸ್ಟ್ ಸರ್ವಿಸ್ ಅನ್ನು ಕೂಡ ಆಯ್ಕೆ ಮಾಡ್ಕೋತಾರೆ. ಸೊ ನಮ್ಮ ಕೇಳುಗರಿಗಾಗಿ ಇದರ ಆಯ್ಕೆ ಪ್ರಕ್ರಿಯೆಯನ್ನು ಒಂಚೂರು ಪರಿಚಯ ಮಾಡಿಕೊಡ್ತೀರಾ? IAS ಪ್ರಿಲಿಮ್ಸ್ ವರ್ಷಕ್ಕೊಂದ್ಸಲ ಕಂಡಕ್ಟ್ ಮಾಡ್ತಾರೆ UPSC-ನವರು. ಅದೇ ಪ್ರಿಲಿಮ್ಸ್ ಸೇಮ್ ಪ್ರಿಲಿಮ್ಸ್ ಬರೆದು 2 ಎಕ್ಸಾಮ್ಗೆ ನಾವು ಕ್ವಾಲಿಫೈ ಆಗ್ಬೋದು. ಒಂದು ಆಡಳಿತ ಸೇವೆಗಳು, ಸಿವಿಲ್ ಸರ್ವಿಸಸ್ ಅನ್ನೋದಕ್ಕೆ, ಆಮೇಲೆ ಫಾರೆಸ್ಟ್ ಸರ್ವಿಸಸ್. ಎರಡಕ್ಕೂ ಮೇನ್ಸ್ ಬೇರೆ ಇರುತ್ತೆ. ಬಟ್ ಪ್ರಿಲಿಮ್ಸ್ ಒಂದೇ ಸಲ ನಾವು ಬರೆಯುವಂತ ಪ್ರಿಲಿಮ್ಸ್ಗೆ ಅದು ಸೆಲೆಕ್ಷನ್ ಆಗುತ್ತೆ. ಬಟ್ ಸಿವಿಲ್ ಸರ್ವಿಸಸ್ಗೆ ಇರುವಂತಹ ಮಾರ್ಕ್ಸ್ ಅಥವಾ ಕಟ್ ಆಫ್ ಮಾರ್ಕ್ಸ್ ಗಿಂತ IFS-ಗೆ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಅಂದ್ರೆ ಒಂದು 10 ಅಥವಾ 15 ಮಾರ್ಕ್ಸ್ ಹೆಚ್ಚಿಗೆ ನಾವು ಸ್ಕೋರ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ IFS ಇಟ್ ಈಸ್ ಅ ಟೆಕ್ನಿಕಲ್ ಸರ್ವಿಸ್. ಸೊ ಇಂಜಿನಿಯರಿಂಗ್, ಸೈನ್ಸ್, BSc ಬ್ಯಾಕ್ ಗ್ರೌಂಡ್, ಸೊ ಈ ತರ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಮಾತ್ರ ಅರ್ಹತೆ ಇರುತ್ತೆ ಅದರಲ್ಲಿ. ಸೊ ನಾವು ಫಾರ್ಮ್ ಫಿಲ್ ಮಾಡ್ಬೇಕಾದ್ರೇನೆ ನಮ್ಗೆ ಬರೀ ಸಿವಿಲ್ ಸರ್ವಿಸಸ್ ನಾವು ಅಪಿಯರ್ ಆಗ್ತೀವಾ ಅಥವಾ ಎರಡಕ್ಕೂ ಅಪಿಯರ್ ಆಗ್ಬೇಕಾ ಅನ್ನೋದನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಹೌದು, ಆ ಮಾಹಿತಿನ ನಾವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೇನೆ ಕೊಡ್ಬೇಕಾಗುತ್ತೆ. ಬೋತ್ ಅಂತ ಕೊಟ್ಟಾಗ ನೀವು ಎರಡಕ್ಕೂ ಅರ್ಹತೆ ಗಳಿಸ್ತೀರಿ. ಎರಡು ಪ್ರತ್ಯೇಕವಾದ ಮೇನ್ಸ್ ಬರಿಬೇಕಾಗತ್ತೆ. ಪ್ರತ್ಯೇಕವಾದ ಮೇನ್ಸ್ ಈ ಅರಣ್ಯ ಸೇವೆಯ ಪೋಸ್ಟ್ ಕಡಿಮೆ ಇರೋದ್ರಿಂದ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅಲ್ಲಿ ಅತಿ ಹೆಚ್ಚಿನ ಕಾಂಪಿಟೇಷನ್ ಇದ್ರೂ ಅತಿ ಹೆಚ್ಚಿನ ಪೋಸ್ಟ್ಗಳು ಇರ್ತವೆ. ಹೌದು ಸರ್. ಈ ಎರಡೂ ಸೇವೆಗಳಿಗೆ ನೀವು ಟಿಕ್ ಹಾಕಿರ್ತೀರಿ, ಪ್ರಿಲಿಮ್ಸ್ ಪಾಸ್ ಆಗಿದ್ದೀರಿ, ಯು ಆರ್ ಎಲಿಜಿಬಲ್ ಫಾರ್ ಬೋತ್ ಅಂದಾಗ ನೀವು ಎರಡನ್ನೂ ಬರೀಲಿಕ್ಕೆ ಒಂಥರ ಮನ್ಸ್ ಮಾಡ್ತೀರಿ. ಹೌದು ಸರ್. ಮೊಟ್ಟ ಮೊದಲನೇ ಬಾರಿಗೆ UPSC ಎಕ್ಸಾಮ್ ತಕೊಂಡಾಗ ಪ್ರಿಲಿಮ್ಸ್ ಒಂದಕ್ಕೆ ಬರ್ದಿದ್ದ ಟಿಕ್ ಮಾಡಿದ್ರ ಅಥವಾ ಎರಡಕ್ಕೂ ಟಿಕ್ ಮಾಡಿದ್ರ? ನಾನು ಮೊದಲು ಬರೀ IAS-ಗೆ ಟಿಕ್ ಮಾಡಿದ್ದೆ. ನನಗೆ IFS ಬಗ್ಗೆ ಸ್ಟಾರ್ಟ್ ಮಾಡಿದಾಗ ನನಗೂ ಮಾಹಿತಿ ಇರಲಿಲ್ಲ. ನಾನು ಆಮೇಲೆ ಒಂದು 3-4 ಅಟೆಂಪ್ಟ್ ಆದ್ಮೇಲೆ ನನಗೆ ಇದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಬಂತು. ನಾನು ಬೇರೆ ಆಫೀಸರ್ಸ್ನ IFS ಆಫೀಸರ್ಸ್ ಬಗ್ಗೆ ತಿಳ್ಕೊಂಡಾಗ, ಯೂಟ್ಯೂಬಲ್ಲಿ ನೋಡಿದಾಗ, ಆಮೇಲೆ ಫಾರೆಸ್ಟ್ರಿ ಬ್ಯಾಕ್ ಗ್ರೌಂಡ್ ಅವ್ರನ್ನ ಮೀಟ್ ಮಾಡಿದ್ದೆ ನಾನು. ಆಮೇಲೆ ನಾನು ಕರ್ನಾಟಕದ ACF ಎಕ್ಸಾಮ್ಗೆ KPSC ಕಂಡಕ್ಟ್ ಮಾಡ್ತಾರೆ, ಅದಕ್ಕೂ ಸಹ ನಾನು ಅಪಿಯರ್ ಆಗಿದ್ದೆ. ಹೋಗ್ತಾ ಹೋಗ್ತಾ ಮಾಹಿತಿಗಳು ಸಿಗ್ತಾ ಹೋದು ಈ ಎಕ್ಸಾಮ್ ಬಗ್ಗೆ. ಪೇಪರ್ಸ್ ಪರಿಚಯನೂ ಆಯ್ತು. ಹೌದು, ಆ ಸಬ್ಜೆಕ್ಟ್ಸ್ಗಳು ಆಪ್ಷನಲ್ಸ್ ನಾನು
ACF ಎಕ್ಸಾಮ್ಗೆ ಏನು ಆಪ್ಷನಲ್ಸ್ ಕೊಟ್ಟಿದ್ದೆ ಅದೇನೆ ನಾನು IFS ಎಕ್ಸಾಮ್ಗೂ ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಸೊ ಹಾಗಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ನಾನು ಈ ಜರ್ನಿನಲ್ಲಿ ಇದ್ದಿದ್ರಿಂದ ಸೊ ನನಗೆ ಆ ಮಾಹಿತಿಗಳು ಸಿಗ್ತಾ ಹೋದ್ವು. ನನಗೂ ಆಸಕ್ತಿ ಇದ್ದಿದ್ರಿಂದ ಫಾರೆಸ್ಟ್ ಸರ್ವಿಸ್ ನನ್ನ ಮೈಂಡ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇದು ಹೊಸ ಸಬ್ಜೆಕ್ಟ್ಸ್ ಓದ್ಬೇಕು, ಇದಕ್ಕೆ ಅಂತಾನೆ ಮೊದ್ಲಿಂದಾನೇ ಪ್ರಿಪೇರ್ ಆಗಿರ್ಬೇಕು. ಹೌದು ನನ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋ ತರ ನನಗೂ ಬಿಗಿನಿಂಗ್ ಅಲ್ಲಿ ಫೀಲಿಂಗ್ ಇತ್ತು. ಬಟ್ ನಾನು ACF ಎಕ್ಸಾಮ್ ಬರ್ದಾಗ ನನಗೆಲ್ಲ ಒಂದು ಕಾನ್ಫಿಡೆನ್ಸ್ ಬಂತು, ನಾನು IFS ಟ್ರೈ ಮಾಡಬಹುದು ಅನ್ನೋದು ಐಡಿಯಾ ಬಂತು. ಆಮೇಲೆ ನನಗೆ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲೂ ಅಟೆಂಪ್ಟ್ಸ್ ಕೊಡ್ತಾ ನನಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಸ್ ಆಗ್ತಾ ಹೋಯ್ತು. 2021, 22, 23 3 ಸಲನು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಅದರಲ್ಲಿ 22 ನಲ್ಲಿ ನನಗೆ ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ ಕ್ಲಿಯರ್ ಆಗಿ ನನಗೆ ಫಾರೆಸ್ಟ್ ಸರ್ವಿಸ್ ಮೊದಲನೇ ಸಲ ಫಾರೆಸ್ಟ್ ಸರ್ವಿಸ್ ಬರೆಯಕ್ಕೆ ಅವಕಾಶ ಸಿಕ್ತು. ಸೊ ನಾನು ಅದೇ ಪ್ರಿಪರೇಷನ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಅದೇ ಸಬ್ಜೆಕ್ಟ್ಸ್ ಇದ್ದಿದ್ರಿಂದ ಸೊ ನನಗೆ ಆ ಇಂಟರ್ವ್ಯೂಗೂ ಅವಕಾಶ ಸಿಕ್ತು 2022ರಲ್ಲಿ. ನನ್ ಫಸ್ಟ್ ಟೈಮ್ ಇಂಟರ್ವ್ಯೂ UPSC ನಲ್ಲಿ ಇಷ್ಟು ವರ್ಷದಿಂದ ಬರೆದ್ರು ಕೂಡ ನಂಗೆ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಕಾಲ್ ಬಂದಾಗ ನನ್ನ ಹೆಸರು ನೋಡಿದಾಗ ಲಿಸ್ಟ್ ಅಲ್ಲಿ ನನ್ಗೆ ಅವಾಗ್ಲೇ IFS ಆಫೀಸರ್ ಆಗ್ತೀನಿ ಅನ್ನೋ ಒಂದು ಫೀಲಿಂಗ್ ಬಂತು ನನಗೆ. ಫಸ್ಟ್ ಟೈಮ್ ನಾನು ಒಂದು ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಆಗ್ತೀನಿ, ನಾನು ಅದೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನ್ಗೆ ಅವಾಗ್ಲೇನೆ. ಸೊ ಹಾಗಾಗಿ ನನಗೆ ಆ ಕಾನ್ಫಿಡೆನ್ಸ್ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋದೆ. ಸೊ ನಾನು 2022ರಲ್ಲಿ ನನಗೆ ಕೆಲವು ಅಂಕಗಳಿಂದ ಮಿಸ್ ಆದ್ರೂ ಕೂಡ ಸರ್ವಿಸಸ್ ಎಲ್ಲೋ ಒಂದ್ ಕಡೆ ನಾನು ಇನ್ನೊಂದ್ ಸ್ವಲ್ಪ ಶ್ರಮ ಹಾಕಿ ಸಬ್ಜೆಕ್ಟ್ಸ್ ಮೇಲೆ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ, ಇನ್ನೊಂದ್ ಸ್ವಲ್ಪ ಗೈಡೆನ್ಸ್ ತಗೊಂಡ್ರೆ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಹಾಗೇನೆ ನಾನು ಇಂಟರ್ವ್ಯೂ ಸ್ಟೇಜ್ ತನಕ ಹೋಗಿದ್ರಿಂದ ಕೆಲವರು IFS ಆಫೀಸರ್ಸ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು, ನಾನು ಅವ್ರ ಗೈಡೆನ್ಸ್ ಅನ್ನು ತಗೊಂಡೆ. ಹಾಗಾಗಿ ನನ್ಗೆ ಇವತ್ತು ನಿರೀಕ್ಷೆಗಿಂತಾನು ಒಳ್ಳೆ ರ್ಯಾಂಕ್ ಸಿಕ್ಕಿದೆ. ಸ್ವಲ್ಪ ನಿಮ್ಮ ಸ್ಟಡೀಸ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ತೀರಾ? ನೀವು ಎಲ್ಲಿ ಓದಿದಿರಿ ಮೈಸೂರಲ್ಲಿ? ನಾನು ಪ್ರೈಮರಿ ಸ್ಕೂಲ್ ಮತ್ತೆ ಮಿಡಲ್ ಸ್ಕೂಲ್ ಓದಿದ್ದು ಮೈಸೂರು ಲಯನ್ಸ್ ಸ್ಕೂಲ್ ಬನ್ನಿಮಂಟಪಲ್ಲಿ. ಆಮೇಲೆ ನಾನು ಮರಿಮಲಪಾಸ್ ಹೈಸ್ಕೂಲ್ ಅಲ್ಲಿ ಓದಿದೆ ಹೈಸ್ಕೂಲ್. ಸೊ ಅಲ್ಲಿ ಹೈಸ್ಕೂಲ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿತ್ತು. ನನಗೆ ಡಿಬೇಟ್ ಕಾಂಪಿಟೇಷನ್ಸ್ ಇರ್ಬೋದು, ಸ್ಪೀಚ್ ಇರ್ಬೋದು, ಅದು ತುಂಬಾ ಎಂಕರೇಜ್ಮೆಂಟ್. ಶಾಲೆ ಬೇರೆ, ಮಲ್ಲರು ಅಂತಲೇ ಈಗಲೂ ಕರೆಸ್ಕೊತಾರೆ. ಹೌದು ಸರ್. ಆಮೇಲೆ ಜ್ಞಾಪಿಸ್ಕೊಳ್ತೀರಲ್ಲಿ? ಎಸ್ ಸರ್, ಸ್ಪೆಸಿಫಿಕಲಿ ಒಬ್ರು ಮಮತಾ ಮೇಡಮ್ ಅಂತ ನಮ್ಮ ಕನ್ನಡ ಟೀಚರು, ಅವರು ನನಗೆ ಕರೆದು ನನಗೆ ಯಾವ್ದೇ ಸ್ಪೀಚ್ ಕಾಂಪಿಟೇಷನ್ಸ್ ಇದ್ರು ನನ್ನ ಹೆಸರು ಕೊಡೋರು. ಆಮೇಲೆ ನನಗೆ ಒಂದು ಜೀವನದ ಫಿಲಾಸಫೀಸು ಮತ್ತೆ ಲೈಕ್ ಆ ವಯಸ್ಸಿನಲ್ಲೇನೆ ಒಂದು ಇಟ್ ಈಸ್ ಅ ಫಾರ್ಮೇಟಿವ್ ಏಜ್ ಅಂತ ಹೇಳ್ತಾರೆ. ಸೊ ನಮ್ಮ ಜೀವನದ ಒಂದು ಉದ್ದೇಶ ಇರಬೇಕು, ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು ಅಂತ ತೋರಿಸ್ಕೊಟ್ಟವರು ಒಬ್ರು ನಮ್ಮ ಹಿಂದಿ ಟೀಚರು MV ತುಳಸಿ ಪ್ರಸಾದ್ ಅಂತ. ಸೊ ಇವರಿಬ್ರನ್ನ ನಾನು ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಅಲ್ಲಿ ನಿಮಗೆ ಒಂದು ಬೇಸ್ ಸಿಕ್ತು. PUCನೂ ಸಹ ನಾನು ಮರಿಮಲಪಾಸ್ PU ಕಾಲೇಜಲ್ಲಿ ಓದಿದ್ದೆ ಸರ್. ಸೊ ಇವಾಗ್ಲೂ ನಮ್ಮ ಒಬ್ರು ಕೆಮಿಸ್ಟ್ರಿ ಲೆಕ್ಚರರು ನಾಗೇಂದ್ರ ರಾವ್ ಸರ್ ಅಂತ, ಅವರು ನಂಗೆ ಇವಾಗ್ಲೂ ಟಚ್ ಅಲ್ಲಿ ಇದ್ದಾರೆ. ಅವರು ಟೈಮ್ ಟು ಟೈಮ್ ಮೋಟಿವೇಶನ್ ಗೈಡೆನ್ಸ್ ಇವಾಗ್ಲೂ ಕೊಡ್ತಾ ಇದ್ದಾರೆ ಸರ್ ನನಗೆ. ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅವ್ರ ಬಗ್ಗೆ ಸರ್. ಇನ್ನ ಪದವಿಗೆ ಏನು ತಗೊಂಡ್ರಿ? ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಅಂತಹ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕ, ನಂಗೆ ಅಲ್ಲಿ ಓದೋಕೆ ನಂಗೆ ಅವಕಾಶ ಸಿಕ್ತು. ಯಾವ ಬ್ರಾಂಚ್ ತಗೊಂಡ್ರಿ? ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್. ಸೊ ಅಲ್ಲಿ ನನಗೆ ಟೆಕ್ನಾಲಜಿಕಲ್ ನಾಲೆಡ್ಜ್ ಜೊತೆಗೆ ನನಗೆ ಒಳ್ಳೆ ಒಂದು ಉದ್ಯೋಗನೂ ಸಿಕ್ತು ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿ ಸರ್. ನಾನು ಮಲ್ಟಿನ್ಯಾಷನಲ್ ಕಂಪನೀಸ್ ಅಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ಫಿಲಿಪ್ಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನನಗೆ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು. ಅಲ್ಲಿ ನಾನು ಜಾಯಿನ್ ಆದೆ. ನಾನು ಕೆಲವೊಂದು ವರ್ಷ ಅಲ್ಲೂ ಕೆಲಸ ಮಾಡಿದೆ. ಆಮೇಲೆ ಅದೇ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲೇನೆ ಬೆಕ್ಮೆನ್ ಕೌಲ್ಟರ್ ಅಂತ, ಸೊ ಅದು ಫಿಲಿಪ್ಸ್ ಎಲೆಕ್ಟ್ರಾನಿಕ್ಸ್ ನೆದರ್ಲ್ಯಾಂಡ್ಸ್ ಕಂಪನಿ, ಬೆಕ್ಮೆನ್ ಕೌಲ್ಟರ್ US ಕಂಪನಿ. ಸೊ ಅಲ್ಲಿ ನನಗೆ ವರ್ಕ್ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ಅಲ್ಲಿ ನನಗೆ ಕಾರ್ಪೊರೇಟ್ ಲೈಫ್ ಅಲ್ಲೂ ತುಂಬಾ ಸಂತೋಷಕರವಾದಂತ ವಿಷಯಗಳು ನಡೆದ್ವು ಸರ್. ಸೊ ಅಲ್ಲಿ ನೀವು ಕಲ್ತ್ರಿ, ದೇಶ ವಿದೇಶಗಳನ್ನು ನೋಡ್ಕೊಂಡು ಬಂದ್ರಿ. ಹೌದು ಸರ್. ಒಂದು ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ವಿಶೇಷವನ್ನು ಅನುಭವಿಸುವ ಅವಕಾಶ ಇದ್ದಾಗ ಈ ಸರ್ಕಾರಿ ಸೆಟಪ್ ಅಲ್ಲಿ ಇರ್ತಕ್ಕಂಥ IAS, IFS, IPS ಈ ಹುದ್ದೆಗಳ ಬಗ್ಗೆ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿದ್ದು ಹೇಗೆ? ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಯ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಮೈಂಡ್ ಅಲ್ಲಿ ಇತ್ತು ನನಗೆ. ಹೈಸ್ಕೂಲ್ ಡೇಸ್ ಅಲ್ಲಿ ನನಗೆ, ನನ್ನ ಹೈಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ಸ್ಕೂಲ್ನವ್ರು ಒಬ್ರು ಸೌಮ್ಯ ಅಂತಾನೆ ಅವ್ರ ಹೆಸರು, IRS ಆಫೀಸರ್. ಅವರು ನಮ್ಮ ಸ್ಕೂಲಲ್ಲೇ ಓದಿದ್ದು. ಅವರು ನನ್ನ ಸ್ಕೂಲಲ್ಲಿ ಇದ್ದಾಗ ಅವರು ನಮ್ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ ಅವ್ರಿಗೆ ಸಿಕ್ಕಿದಂತಹ ಅದೊಂದು ಮರ್ಯಾದೆ ಇರ್ಬೋದು, ಗೌರವ ಇರ್ಬೋದು, ಆಮೇಲೆ ಅವರು ಹೌದು ಸರ್. ಸೊ ಅವಾಗ್ಲೇನೆ ನಾನು 10th ಸ್ಟ್ಯಾಂಡರ್ಡ್ ಇದೆ ಅನ್ಸುತ್ತೆ ಅವ್ರು ನಮ್ ಸ್ಕೂಲಿಗೆ ಬಂದಾಗ. ಸೊ ನನ್ಗೆ ಅದೊಂದು ಅವ್ರನ್ನ ನೋಡಿ ತುಂಬಾ ಖುಷಿ ಆಗಿತ್ತು, ಇನ್ಸ್ಪಿರೇಷನ್ ಬಂದಿತ್ತು ನಂಗೆ ಅವಾಗ್ಲೇನೆ ಒಂಥರ. ಆಮೇಲೆ ಆ ಮರಿಮಲಪಾಸ್ ಅಲ್ಲಿ ನಮ್ಗೆ ಆತರಾನೇ ಒಂಥರ ಯಾವಾಗ್ಲೂ ಒಂದು ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಆತರಾನೇ ಒಂದು ಲೈಫ್ ಅಲ್ಲಿ ಮೈಂಡ್ ಸೆಟ್ ನಮ್ಗೆ ಕಲ್ಟಿವೇಟ್ ಆಗಿತ್ತು, ಅಚೀವ್ಮೆಂಟ್ ಮೈಂಡ್ ಸೆಟ್ ಕಲ್ಟಿವೇಟ್ ಆಗಿತ್ತು. ಅದು ನನ್ಗೆ ಹೋಗ್ತಾ ಇದು ನನ್ಗೆ ಫಿಲಿಪ್ಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ
ಕೆಲಸ ಸಿಕ್ಕಿದ್ದು ಸಹ ನಂಗೆ ತುಂಬಾ ಸಂತೋಷಕರವಾದಂತಹ ವಿಷಯ ಅದು. ಸೊ ಅದು ಒಂದು ಅಚೀವ್ಮೆಂಟ್, ನಾನು ತುಂಬಾ ಖುಷಿ ಪಟ್ಟೆ. ನನಗೆ ಅದಾಗಿ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಯಾಕೋ ಇದು ಸಾಕಾಗ್ತಾ ಇಲ್ಲ, ತುಂಬಾ ಖುಷಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ, ಬಟ್ ಎಲ್ಲೋ ಒಂದ್ ಕಡೆ ಇನ್ನೂ ಏನೋ ಒಂದು ಮಾಡಬಹುದು ಅನ್ನೋದು ಅದು ಫೀಲಿಂಗ್ ಬಂತು. ಯಾಕಂದ್ರೆ ಕಾನ್ಫಿಡೆನ್ಸ್ ಬಂತು. ನನ್ಗೆ ಸಿಕ್ಕಿರೋ ಅವಕಾಶಗಳು ನೋಡ್ಬಿಟ್ಟು ನನಗೆ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಾನು ಫೇಸ್ ಮಾಡಬಹುದು ಅನ್ನುವಂತ ಕಾನ್ಫಿಡೆನ್ಸೂ ಬಂತು. ಹಾಗೆ ನನ್ಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಂಗೆ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಕಸ್ಮಾತ್ ನನ್ಗೆ ಅಲ್ಲಿ ಏನಾದ್ರೂ ನನ್ಗೆ ಸರಿ ಹೋಗಲ್ಲ ಅಂದ್ರೆ ನಂಗೆ ಅವಕಾಶಗಳಿದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮತ್ತೆ ನಾನು ರೆಸ್ಯೂಮ್ ಮಾಡಕ್ಕೆ. ಹಾಗಾಗಿ ನಾನೊಂದು ಆ ರಿಸ್ಕ್ ನ ತಗೋಬಹುದು. ನಾನು ಕೆಲವೊಂದು ವರ್ಷಗಳು ನಾನು ಸರ್ಕಾರಿ ಸೇವೆಗಳು ಅದರಲ್ಲಿ ಉನ್ನತ ಹುದ್ದೆಗೆ ಹೋಗಕ್ಕೆ ನಾನು ಟ್ರೈ ಮಾಡಬಹುದು ಅನ್ನೋ ತರ ಕಾನ್ಫಿಡೆನ್ಸ್ ಬಂತು. ಒಂದ್ ಅಟೆಂಪ್ಟ್ ಆದ್ರೂ ಮಾಡ್ಬೇಕು ಅನ್ನೋ ತರ ಮೈಂಡ್ ಅಲ್ಲಿ ಇತ್ತು. ನಾನು ಖುದ್ದು ನಮ್ಮ MD ಹತ್ರನೇ ಮಾತಾಡಿದೆ, ನಮ್ಮ ಕಂಪನಿನಲ್ಲಿ. ಅವರು ಅಮರ್ ಗೌತಮ್ ಅಂತ, ಬೆಕ್ಮನ್ ಕೌಲ್ಟರ್. ಸೊ ಅವ್ರ ಹತ್ರ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಸೊ ನೀನು ಹೋಗು ಸೌಮ್ಯ, ನೀನ್ ಸಬ್ಯಾಟಿಕಲ್ ಲೀವ್ ತಗೊಂಡು ಹೋಗು, 1 ವರ್ಷ ಲೀವ್. ಅದ್ರಲ್ಲಿ ನಿನ್ಗೆ ಏನಾದ್ರೂ ಅಲ್ಲಿ ನಿನ್ಗೆ ಸರಿ ಹೋಗಲ್ಲ ಅಂತ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಬಂದು ನೀನು ನಮ್ಮ ಕಂಪ್ನಿಗೆ ಮತ್ತೆ ಜಾಯ್ನ್ ಆಗ. ಟೆಕ್ನಿಕಲ್ ರೆಸಿಗ್ನೇಷನ್ ತರ ನೀವು ಹೊರಗಡೆ ಕೆಲಸನೂ ಮಾಡಬಹುದು ಅಥವಾ ಎಕ್ಸಾಮ್ ಬರೀಬಹುದು, ಮತ್ತೆ ಬೇಡ ಅಂದ ಇಲ್ಲಿಗೆ ಬಂದು ಜಾಯ್ನ್ ಆಗ್ಬಹುದು ಅಂತ ಆತರ 1 ವರ್ಷ ಅವರು ಅದೊಂದು ಮೈಂಡ್ ಅಲ್ಲಿ ಒಂದು ಸೆಕ್ಯೂರ್ ಫೀಲಿಂಗ್ ಇತ್ತು. ಸೊ ನೀನ್ ಹೋಗಿ ಎಕ್ಸ್ಪ್ಲೋರ್ ಮಾಡು. ಒಂಥರ ನಂಗೆ ಎಂಪ್ಲಾಯ್ ತರ ಟ್ರೀಟ್ ಮಾಡಿದ್ದಾರೆ ಅಂತ ಅನ್ಸಿಲ್ಲ, ಲೈಕ್ ದೇ ಟ್ರೀಟೆಡ್ ಮೀ ಇನ್ ಅ ವೆರಿ ಗುಡ್ ವೇ ಅಂತ ಅನ್ಸ್ತು ನನ್ಗೆ. ಸೊ ನನ್ಗೆ ಆತರ ಒಂದು ಎಂಕರೇಜ್ಮೆಂಟ್ ಸಿಕ್ಕಿದ್ರಿಂದ ನಾನು ಸಿವಿಲ್ ಸರ್ವಿಸಸ್ ಟ್ರೈ ಮಾಡಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಹಾಗಾಗಿ ನಾನು ಅದೊಂದು ರಿಸ್ಕ್ ತಗೊಳ್ಳೋಕೆ ಸಾಧ್ಯ ಆಯ್ತು ಸರ್. ಮೊದಲನೇ ಎಕ್ಸಾಮ್ ಕೊಟ್ರಿ? ನಾನು 2018ರಲ್ಲಿ ಕೊಟ್ಟೆ ಸರ್. ಸೊ ಆಮೇಲೆ 2018, 19, 20 ನನಗೆ ಪ್ರಿಲಿಮ್ಸ್ ಪಾಸ್ ಆಗ್ಲಿಲ್ಲ. ಆಮೇಲೆ ಫಸ್ಟ್ 21ರಲ್ಲಿ ಸಿವಿಲ್ ಸರ್ವಿಸಸ್ ಮಾತ್ರ ಬರೆಯಕ್ಕೆ ಅವಕಾಶ ಸಿಗುತ್ತೆ ನನಗೆ. ಫಾರೆಸ್ಟ್ ಸರ್ವಿಸ್ ಮಾರ್ಕ್ಸ್ ನಂದು ಅಷ್ಟೊಂದು ಇರ್ಲಿಲ್ಲ. ಆಮೇಲೆ 2022ರಲ್ಲಿ ನನಗೆ ಫಾರೆಸ್ಟ್ ಸರ್ವಿಸ್ಗೂ ಬರೆಯಕ್ಕೆ ಅವಕಾಶ ಸಿಗುತ್ತೆ. 2023ರಲ್ಲಿ ನನಗೆ ಕ್ಲಿಯರ್ ಆಯ್ತು. ನಿಮಗೆ ಸಂತೋಷನೂ ಆಯ್ತು, ಒಂದು ಮೈಸೂರಿಗೆ ಹೆಮ್ಮೆಯನ್ನು ತಂದ್ರಿ. ಟ್ರೈನಿಂಗ್ ಎಲ್ಲರೂ ಹೋಗಿದ್ರ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಟ್ರೈನಿಂಗ್ ಹೋಗಿದ್ದೆ, ಬಟ್ ನಾನು ಅದನ್ನ ಮೆನ್ಷನ್ ಮಾಡಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ನನಗೆ ಸಕ್ಸಸ್ ವೇ ಸಿಕ್ಕಿದ್ದು ನನಗೆ ನಾನೇ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ನನ್ನ ಸ್ವಂತದಿಂದ ನನಗೆ ಇನ್ಫಾರ್ಮೇಶನ್ಸ್ ನಾನು ಕಲೆಕ್ಟ್ ಮಾಡಿಕೊಂಡು ನನ್ನ ಸ್ವಂತ ಐಡಿಯಾಸ್ ಇಂದಾನೇ ನನಗೆ ಆವಾಗಲೇ ಬಂದಿದ್ದು. ನಾನು ಎಲ್ಲಿ ತನಕ ನಾನು ಟ್ರೈನಿಂಗ್ ಅಥವಾ ಕೋಚಿಂಗ್ ನಂಬ್ಕೊಂಡಿದ್ನು ನನಗೆ ಅಷ್ಟು ಸಿಗ್ಲಿಲ್ಲ. ಮೊದಲ 3 ಅಟೆಂಪ್ಟ್ ನಿಮ್ಗೆ ಅಷ್ಟು ಯಶಸ್ಸು ಆಗ್ಲಿಲ್ಲ, ಹಂಗಂತ ನೀವು ಬಿಡ್ಲಿಲ್ಲ ಅದನ್ನ. 4ನೇ ಅಟೆಂಪ್ಟು ಕಟ್ಟಿದ್ರಿ, 5ನೇ ಅಟೆಂಪ್ಟು ಕಟ್ಟಿದ್ರಿ, ಇಂಟರ್ವ್ಯೂನು ಮುಗಿಸಿದ್ರಿ, 6ನೇ ಅಟೆಂಪ್ಟ್ ಅಲ್ಲಿ 6 ಬಾರಿಸಿದ್ರಿ. ಸೊ ಬಹಳಷ್ಟು ಜನ ಒಂದು ನಂಬ್ಕೊಂಡಿದ್ದಾರೆ, ಟ್ರೈನಿಂಗು ಅಥವಾ ಕೋಚಿಂಗ್ ಹೋದ್ರೇನೆ ನಮಗೆ ಸಕ್ಸಸ್ ಸಿಗುತ್ತೆ ಹಾಗೆ ಅಂತ. ಅದು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ಮ ಸ್ವಂತ ಎಫರ್ಟ್ ಇಂದ ನಾವು ಎಲ್ಲಿ ಬೇಕಾದ್ರೂ ಕೂತ್ ಕಲಿಬಹುದು ಅಂತ ಹೇಳಿ. ಹೌದು ಸರ್. ಹೇಗೆ ಪ್ರಿಪೇರ್ ಆಗಬೇಕು ಅಂತೀರಿ? ನಮ್ಗೆ ಜಾಸ್ತಿ ಇಲ್ಲಿ ಬೇಕಾಗಿರುವಂತದ್ದು ಧೈರ್ಯ, ನಾನು ಮಾಡಬಲ್ಲೆ ಅನ್ನುವಂತಹ ಛಲ. ಸೊ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ, ನಾನು ಕ್ರೆಡಿಬಲ್ ಇನ್ಫಾರ್ಮೇಶನ್ ಅಥವಾ ಒಂದು ಜೆನ್ಯೂನ್ ಗೈಡೆನ್ಸ್ ಬೇಕು. ಇಲ್ಲಿ ಅದ್ರ ಕೊರತೆ ತುಂಬಾ ಇದೆ ಸರ್. ಕೋಚಿಂಗ್ ಇಂಡಸ್ಟ್ರಿನ ನಾವು ನಮಗೆ ಹೇಗ್ ಬೇಕೋ ಆತರ ಯೂಸ್ ಮಾಡ್ಕೋಬೇಕು. ಕೋಚಿಂಗ್ ಹೋಗ್ಲೇಬೇಡಿ ಅಂತ ಹೇಳಲ್ಲ ನಾನು. ಎಲ್ಲೋ ಒಂದ್ ಕಡೆ ನಿಮ್ಗಲ್ಲಿ ನಿಮಗ್ ಬೇಕಾಗಿರೋಂಥದ್ದು ಅಲ್ಲಿ ಸಿಗ್ತಾ ಇದೆಯಾ ಅದನ್ನ ನೋಡಿ ಫಸ್ಟ್. ಇಲ್ಲ ನಿಮ್ಗೆ ಬೇರೆ ಕಡೆ ಒಂದು ಗೈಡೆನ್ಸ್ ಸಿಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಇಟ್ ಈಸ್ ಅನ್ ಎರಾ ಆಫ್ ಇನ್ಫಾರ್ಮೇಶನ್. ಯೂಟ್ಯೂಬ್ ಅಲ್ಲಿ ಇರ್ಬೋದು, ಎಲ್ಲಾನು ಇನ್ಫಾರ್ಮೇಶನ್ ತಗೊಳ್ಬಾರ್ದು. ನಾವು ತುಂಬಾನೇ ಸೆಲೆಕ್ಟಿವ್ ಆಗಿರ್ಬೇಕು. ಎಷ್ಟೊಂದು ಆನ್ಲೈನ್ ಕೋರ್ಸಸ್ ಅಲ್ಲಿ ಕೆಲವೊಂದು ಅಫೋರ್ಡೆಬಲ್ ಕೋರ್ಸಸ್ ಇರುತ್ತೆ, ಅದರಿಂದ ನಮ್ಗೆ ಏನಾದ್ರು ಯೂಸಸ್ ಆಗುತ್ತಾ? ಅದ್ರ ಜೊತೆಗೆ ನಮ್ಗೆ ಇದು ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿ ಆರ್ ರೇಸಿಂಗ್ ಅಗೇನ್ಸ್ಟ್ ಟೈಮ್. ಹೌದು ಸರ್. ಸೊ ನಾವು ಟೈಮ್ ನ ಎಲ್ಲಿ ನಾವು ಯುಟಿಲೈಸ್ ಮಾಡ್ತೀವಿ ಅಥವಾ ಕೊಡ್ತೀವಿ ಅನ್ನೋದು ತುಂಬಾ ಯೂಸ್ ಆಗುತ್ತೆ. ನಾವು ಸುಮ್ನೆ ನಾವು ದುಡ್ಡುನು ಕಟ್ಟಿ ಟೈಮನ್ನು ಹಾಳು ಮಾಡ್ಕೊಂಡ್ರೆ ನಮ್ಗೆ ಲಾಸ್ ಆಗೋದು. ಸೊ ಹಾಗಾಗಿ ಅದೊಂದು ಪ್ರುಡೆಂಟ್ ಡಿಸಿಷನ್ ಮಾಡ್ಬೇಕು ಅಭ್ಯರ್ಥಿಗಳು. ಎಲ್ಲದಕ್ಕಿಂತ ಮೇಲಾಗಿ ತಮ್ಮ ಮೇಲೆ ತಾವು ತುಂಬಾ ನಂಬಿಕೆನ ಇಟ್ಕೋಬೇಕು. ಅವಾಗ ನಮಗೆ ಯಾರು ಹೆದರ್ಸೋಕಾಗಲ್ಲ. ಸೊ ಸಮ್ಹೌ ಐ ವಿಲ್ ಡೂ ಇಟ್, ಐ ವಿಲ್ ಫಿಗರ್ ಇಟ್ ಔಟ್ ಅಂತ ಹೇಳಿ ಆ ತರ ದೃಢ ನಿರ್ಧಾರ ತಗೊಂಡು ನಾವು ಮುಂದಕ್ಕೆ ಹೋದಾಗ ನಮ್ಗೆ ಗೈಡೆನ್ಸ್ ಅದಾಗದೇ ಸಿಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದಾದ್ರೆ, ನಾನು IFS 2022 ಪ್ರಿಲಿಮ್ಸ್ ಕ್ಲಿಯರ್ ಆದ್ಮೇಲೆನೆ ನಾನು ಎಷ್ಟೊಂದ್ ಜನ IFS ಆಫೀಸರ್ಸ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಥ್ರೂ ಟ್ವಿಟರ್ ಕಾಂಟ್ಯಾಕ್ಟ್ ಮಾಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದ್ ಜನ ನನಗೆ ರೆಸ್ಪಾಂಡ್ ಮಾಡಿದ್ರು. ಸೊ ಅವರು ಗೈಡೆನ್ಸ್ ಕೊಟ್ರು. ಅವ್ರ ಗೈಡೆನ್ಸ್ ಇಂದ ನಾನು ಇಂಟರ್ವ್ಯೂನು ಅಟೆಂಡ್ ಮಾಡಿದೆ. ನಾನು ಯಾವಾಗ ಇಂಟರ್ವ್ಯೂನಲ್ಲಿ ಫೇಲ್ ಆದೆ, ಅವರೇ ನನಗೆ ಕಾಲ್ ಮಾಡಿ ಧೈರ್ಯ ಕೊಟ್ರು. ಈ ಅಟೆಂಪ್ಟ್ ಅಲ್ಲಿ ನೀನ್ ಮಾಡೇ ಮಾಡ್ತೀಯಾ, ಐ ಆಮ್ ವೆರಿ ಶೋರ್, ಮಾಡು ಅನ್ಬಿಟ್ಟು ಪ್ರೋತ್ಸಾಹ ಕೊಟ್ರು IFS ಆಫೀಸರ್ಸ್. ಹಾಗಾಗಿ ನಾವು ಈ ಜರ್ನಿನಲ್ಲಿ ನಾವು ಕಾನ್ಫಿಡೆನ್ಸ್ ತೋರಿಸಿದ್ರೆ ನಮ್ಗೆ ಒಂದು ಕ್ರೆಡಿಬಲ್ ಸೋರ್ಸಸ್ ಇಂದ ಗೈಡೆನ್ಸ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ
ನಾನು ಕೆಲವರು IFS ಆಫೀಸರ್ಸ್ ನಾನು ನೆನ್ಸ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಸೊ ಕೇರಳ ಕೇಡರ್ ದೇವಿ ಪ್ರಿಯಾ ಅಂದ್ಬಿಟ್ಟು ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಸ್ ಅ ವುಮನ್. ನನಗೆ ಎಲ್ಲಾ ಸ್ಟೇಜಸ್ ಅಲ್ಲೂ ಮೋಟಿವೇಶನ್ ಅಂಡ್ ಟೆಕ್ನಿಕಲ್ ಗೈಡೆನ್ಸ್, ಸಬ್ಜೆಕ್ಟ್ಸ್ ಗೈಡೆನ್ಸ್ ಎಲ್ಲಾನು ಮಾಡಿದ್ದಾರೆ. ಸೊ ಮಧ್ಯಪ್ರದೇಶ್ ಕೇಡರ್ ಶ್ರೇಯಸ್ ಶ್ರೀವಾಸ್ತವ ಸರ್, ಆಮೇಲೆ ಕರ್ನಾಟಕ ಕೇಡರ್ ಹೋದ ವರ್ಷ ಸೆಲೆಕ್ಟ್ ಆಗಿರೋಂಥ ವಿರಾಜ್ ಮತ್ತೆ ಪ್ರಿಯಾಂಕಾ, ಆಮೇಲೆ ಕರ್ನಾಟಕ ಕೇಡರ್ ಸೌರಭ್ ಸರ್. ಸೊ ಇವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ IFS ಜರ್ನಿನಲ್ಲಿ ಇಲ್ಲಿ ತನಕ ಬರೋಕೆ ಸರ್. ಓಕೆ, ಈ ಜರ್ನಿನಲ್ಲಿ ನೀವು ಕರ್ನಾಟಕದಲ್ಲಿಯೂ ಇರ್ತಕ್ಕಂಥ ಒಂದು ಅರಣ್ಯ ಇಲಾಖೆಯ ಪರೀಕ್ಷೆಯನ್ನು ತಗೊಂಡ್ರಿ. ಹೌದು ಸರ್. ಅದ್ರ ಬಗ್ಗೆ ಚೂರು ಪರಿಚಯ ಹೇಳ್ತೀರಾ? ಕರ್ನಾಟಕದಲ್ಲಿರುವಂತ ACF ಹುದ್ದೆಗೆ 2020ರಲ್ಲಿ ನಾನು ಫಾರ್ಮ್ ಫಿಲ್ ಮಾಡ್ತೀನಿ ಸರ್. 2021ರಲ್ಲಿ ಪ್ರಿಲಿಮ್ಸ್ ಕಂಡಕ್ಟ್ ಮಾಡ್ತಾರೆ, 2022ರಲ್ಲಿ ಮೇನ್ಸ್ ಕಂಡಕ್ಟ್ ಮಾಡ್ತಾರೆ. ಒಂದೊಂದು ವರ್ಷ ಆಗೋಯ್ತು. 2023ರಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು IFS ಇಂಟರ್ವ್ಯೂ ಅಟೆಂಡ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಾಯ್ತು ಇಂಟರ್ವ್ಯೂ. ನನಗೆ ACF ಇಂಟರ್ವ್ಯೂ ತುಂಬಾ ಚೆನ್ನಾಗಾಯ್ತು ಅನ್ನೋ ತರಾನೇ ನನಗೆ ಫೀಲಿಂಗ್ ಇತ್ತು. ನನಗೆ ACF ಆಗ್ಬೋದು ಅನ್ನೋ ಥರ ನನಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಹೋಪ್ ಇತ್ತು. ಆಮೇಲೆ ನನಗೆ IFS ರಿಸಲ್ಟು ಬರುತ್ತೆ, ACF ರಿಸಲ್ಟು ಬರುತ್ತೆ. IFS ರಿಸಲ್ಟ್ ಬಂದಾಗ ನನಗೆ ಗೊತ್ತಿತ್ತು, ನನಗೆ ಮೇನ್ಸಲ್ಲಿ ನನ್ನ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಅಂತ ನನಗೆ ಗೊತ್ತಿತ್ತು. ಇಂಟರ್ವ್ಯೂನಲ್ಲಿ ನನಗೇನು ತೃಪ್ತಿಕರವಾದಂಥ ಮಾರ್ಕ್ಸ್ ಕೊಟ್ಟಿದ್ರು. ACFನಲ್ಲಿ ನಾನು ರಿಸಲ್ಟ್ ಬಂದಾಗ ನಾನು ಸ್ಕೋರ್ಗಳನ್ನ ನೋಡಿದೆ. ಅಲ್ಲಿ 2 ಥರ ಸ್ಕೋರ್ ಇತ್ತು, ಒಂದು ಲೋಯೆಸ್ಟ್ ಸ್ಕೋರ್, ಹೈಯೆಸ್ಟ್ ಸ್ಕೋರ್. ನನಗೆ ರಿಸಲ್ಟ್ ನೋಡಿದ ತಕ್ಷಣನೇ ಗೊತ್ತಾಯಿತು ಇಂಟರ್ವ್ಯೂ ಇಸ್ ನಾಟ್ ಫೇರ್. ನಾನು ಇನ್ನೊಂದು ಅಟೆಂಪ್ಟ್ ನಾನು IFS ಕೊಡಲೇಬೇಕು. ಅಷ್ಟೊತ್ತರಲ್ಲಿ ನನಗೆ 2023 ಪ್ರಿಲಿಮ್ಸ್ ಪಾಸ್ ಆಗಿತ್ತು, ನನ್ನ ಕೈಯಲ್ಲಿತ್ತು ಅದು ಅವಕಾಶ. ಸೊ ನಾನು ಆಗ್ಲೇಬೇಕು, ನಾನು ಕರ್ನಾಟಕ ಕ್ಯಾಡರ್ಗೆನೆ ಬರಬೇಕು ನಾನು ಅನ್ನೋದೊಂದು ಹಠ ಜಾಸ್ತಿ ಆಯ್ತು, ಚಾಲೆಂಜ್ ಜಾಸ್ತಿ ಆಯ್ತು. ಸೊ ನಾನು UPSC ಫೇರ್ನೆಸ್ ಆಫ್ ದ ಪ್ರೋಸೆಸ್, ಮೆರಿಟೋಕ್ರೆಸಿ, ಅದನ್ನ ನಂಬ್ಕೊಂಡು ಇಷ್ಟು ವರ್ಷ ನಾನು ಶ್ರಮ ಹಾಕಿದ್ದು. ಅಂಡ್ ನನಗೆ ದೇವರು ಮತ್ತೆ UPSC ನನಗೆ ನಿಜವಾಗ್ಲೂ ನನ್ನ ಪರಿಶ್ರಮಕ್ಕೆ ತಕ್ಕ ಹಾಗೆ ನನಗೆ ಸಕ್ಸಸ್ ಕೊಟ್ಟಿದೆ ಅಂತ ನನಗೆ ತುಂಬಾ ಖುಷಿ ಇದೆ ಸರ್. ಇನ್ನು ಸೌಮ್ಯ ರಂಪೋರ್ ಅವರೇ, ಬಹಳಷ್ಟು ಜನಕ್ಕೆ ಸಬ್ಜೆಕ್ಟ್ಗಳ ಬಗ್ಗೆ ಗೊತ್ತಿಲ್ಲ. ACF ಅಲ್ಲಿ ಏನ್ ಸಬ್ಜೆಕ್ಟ್ಸ್ ಬರೋದ್ರಿ, ಅದೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ನೀವು IFSಗೂ ಕೂಡ ಬರದ್ರಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ. ಸಬ್ಜೆಕ್ಟ್ಸ್ ಯಾವ್ಯಾವ್ದು? ಯಾಕಂದ್ರೆ ಬಹಳಷ್ಟು ಜನರ ತಲೆಯಲ್ಲಿ ಇನ್ನೂ ಕೂಡ ಇದು ಸೈನ್ಸು, ಫಾರೆಸ್ಟ್ರಿ ಬ್ಯಾಕ್ಗ್ರೌಂಡು, ವೆಟರ್ನರಿ ಬ್ಯಾಕ್ಗ್ರೌಂಡು ಇವರೇ ಬರಬೇಕು ಅನ್ನೋ ತರಾನೇ ಇದ್ದಾರೆ. ಸಾಫ್ಟ್ವೇರ್ ಇಂಡಸ್ಟ್ರಿ ಅವರು ಬರ್ಬೋದು, ಅಥವಾ ಎನಿ ಸೈನ್ಸ್ ಗ್ರಾಜ್ಯುಯೇಟ್ ಕ್ಯಾನ್ ಅಪಿಯರ್ ಅನ್ನೋದು ಅವರಿಗೆ ಅರ್ಥ ಆಗ್ತಿಲ್ಲ. ಹೌದು ಸರ್, ಅದು ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ ಈ IFS ಪ್ರಿಪ್ರೇಷನ್ ಮೇಲೆ. ಆಮೇಲೆ ಇದು ಪ್ರಿಲಿಮ್ಸು ಸಹ ತುಂಬಾ ಕಷ್ಟವಾಗಿರುವಂತಹ ಘಟ್ಟ ಆಗಿರೋದ್ರಿಂದ ಅದೊಂದು ಮೈಂಡ್ ಅಲ್ಲಿ ಕೂತ್ಕೊಬಿಡುತ್ತೆ, ಲೈಕ್ IFS ನಮ್ ಕೈಲಿ ಆಗಲ್ಲ ಅನ್ನೋ ತರ. ಬಟ್ ಪ್ರಿಲಿಮ್ಸ್ ಹೌದು ತುಂಬಾ ಕಷ್ಟ ಇರುತ್ತೆ. ಅದೊಂದು ಫೇಸ್ ನಾವು ಮ್ಯಾನೇಜ್ ಮಾಡಿಬಿಟ್ರೆ ವಿತ್ ಸ್ಟೂಡೆಂಟ್ ಪ್ರಿಪರೇಷನ್, IFS ಎಕ್ಸಾಮಿನೇಷನ್ ವಿಲ್ ಬಿ ಅ ವೆರಿ ಗುಡ್ ಆಪರ್ಚುನಿಟಿ. ಏನೇನ್ ಸಬ್ಜೆಕ್ಟ್ಸ್ ಇದೆ ಸರ್ ಇಲ್ಲಿ? ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವ್ರಿಗೂ ಮತ್ತೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರು ಅಪಿಯರ್ ಆಗಬಹುದು. ಹೌದು ಸರ್. ಇಂಜಿನಿಯರಿಂಗ್ ಅಲ್ಲಿ ಕೋರ್ ಸಬ್ಜೆಕ್ಟ್ಸ್ ಅಂತ ನಾವು ಏನು ಹೇಳ್ತೀವಿ, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ ತರ ಎಲ್ಲಾ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಪ್ಷನಲ್ಸ್ ಆಗಿ ತಗೋಬಹುದು. ಈ IFS ಅಲ್ಲಿ 2 ಆಪ್ಷನಲ್ಸ್ ತಗೋಬಹುದು. ಸೊ ಈ ತರ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಪ್ಷನಲ್ಸ್ ತಗೊಳ್ಳೋಂತಹ ಅವಕಾಶನೂ ಇದೆ. ಬಟ್ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಇಲ್ಲ. ಹಾಗಾಗಿ ನಾವು ಕಂಪ್ಯೂಟರ್ ಸೈನ್ಸ್ ಅವರು ಬೇರೆ ಆಪ್ಷನಲ್ಸ್ ಅನ್ನು ನಾವು ಟ್ರೈ ಮಾಡಬಹುದು. ಅದರಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ನೋಡಿರಂಗೆ ಒಂದು 70 to 80% ಆಫ್ ದ ಕ್ಯಾಂಡಿಡೇಟ್ಸ್ ಫಾರೆಸ್ಟ್ರಿ ಅಂಡ್ ಜಿಯಾಲಜಿ ಈ ಕಾಂಬಿನೇಷನ್ ಅನ್ನ ತಗೋತಾರೆ. ಸೊ ಫಾರೆಸ್ಟ್ರಿ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡಬಹುದು, ಸ್ವಲ್ಪ ಜಿಯಾಲಜಿ ಒಂದ್ ಸ್ವಲ್ಪ ಟೆಕ್ನಿಕಲ್, ತುಂಬಾ ಜಾಸ್ತಿ ಟೆಕ್ನಿಕಲ್ ಇರುತ್ತೆ. ಅದೆರಡೂ ಬ್ಯಾಲೆನ್ಸ್ ಮಾಡಿದ್ರೆ ಅದು ಕ್ಲಿಕ್ ಆಗುತ್ತೆ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ACF ಎಕ್ಸಾಮ್ ಬರೆದಾಗ ಫಾರೆಸ್ಟ್ರಿ ಆಪ್ಷನಲ್ಲು ಫಾರೆಸ್ಟ್ರಿ ಬ್ಯಾಕ್ ಗ್ರೌಂಡ್ ಅವರು ಮಾತ್ರ ತಗೊಳ್ಳುವಂತಹ ಅವಕಾಶ ಇರುತ್ತೆ. ಸೊ ಹಾಗಾಗಿ ನಾನು ಬೇರೆ ಸಬ್ಜೆಕ್ಟ್ಸ್ ನೋಡ್ಬೇಕಾಗಿತ್ತು. ಅಲ್ಲಿ ಬಾಟನಿ, ಝುವಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಈ ತರ ಆಪ್ಷನಲ್ಸ್ ಇತ್ತು. ಆಮೇಲೆ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆ ತರ ಇತ್ತು. ನಾನು ಬಾಟ್ನಿ ಚೂಸ್ ಮಾಡಿದೆ. ನಾನು ಫಾರೆಸ್ಟ್ರಿ ಬಿಟ್ರೆ ಅದಕ್ಕೆ ಹತ್ತಿರವಾಗಿರುವಂತದ್ದು ಬಾಟ್ನಿ. ಆಮೇಲೆ ನಾನು PUC ನಲ್ಲೂ ಆ ಸಬ್ಜೆಕ್ಟ್ ಓದಿ ಆಮೇಲೆ ನನ್ನ ಮನಸ್ಸಿಗೆ ಹತ್ತಿರವಾಗಿರುವಂತಹ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನ ಚೂಸ್ ಮಾಡಿದೆ. ಆಮೇಲೆ ಅದ್ರ ಜೊತೆಗೆ ನಾನು ಇನ್ನೊಂದು ಬಾಟ್ನಿ ತುಂಬಾ ಟೆಕ್ನಿಕಲ್ ಓದ್ಬೇಕಾಗಿತ್ತು ತುಂಬಾ, ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಮ್ಯಾನೇಜ್ ಮಾಡುವಂತಹ ಸಬ್ಜೆಕ್ಟ್ ನಾನು ಚೂಸ್ ಮಾಡಬೇಕಾಗಿತ್ತು. ಸೊ ಅಗ್ರಿಕಲ್ಚರ್ ಚೂಸ್ ಮಾಡಿದೆ, ಯಾಕಂದ್ರೆ ಇಟ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಬಾಟ್ನಿ ಅಂಡ್ ತುಂಬಾ ಕಾಮನ್ ಟಾಪಿಕ್ಸ್ ಜಾಸ್ತಿ ಇದೆ ಎರಡರಲ್ಲೂ. ಹಾಗಾಗಿ ನಾನು ಆ ಕಾಂಬಿನೇಷನ್ ಅನ್ನ ಚೂಸ್ ಮಾಡಿ ನಾನು ACF ಎಕ್ಸಾಮ್ಗೆ ಅಪಿಯರ್ ಆಗಿರ್ತೀನಿ. ಸೊ ನಾನು ACF ನಾನು ಮಾಡಿಲ್ಲ ಅಂದಿದ್ರೆ ಬೈ ಡಿಫಾಲ್ಟ್ ನಾನು ಫಾರೆಸ್ಟ್ರಿ ಅಂಡ್ ಜಿಯಾಲಜಿ ಚೂಸ್ ಮಾಡ್ತಿದ್ನೇನೋ ಬೇರೆ ಎಲ್ಲಾರ ತರ. ನಾನು ಒಂದ್ ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್, ನಾನು ಇಷ್ಟೊಂದು ಈ ಸಬ್ಜೆಕ್ಟ್ ಹೋಗಕ್ಕೆ ಆ ಬ್ಯಾಕ್ ಗ್ರೌಂಡ್
ನನ್ಗೆ ಹೆಲ್ಪ್ ಆಯ್ತು. ಈ ತರ ಸಬ್ಜೆಕ್ಟ್ಸ್ ಇದೆ. ಸೊ ದಿಸ್ ಇಸ್ ಹೌ ಮೈ ಡಿಸಿಷನ್ಸ್ ಅಲ್ಲಿ ವರ್ಕ್ ಔಟ್ ಆಯ್ತು. ಇಲ್ಲಿ IFS ಗೆ ಬಂದಾಗ ಇಲ್ಲಿ ಕಾಂಬಿನೇಷನ್ಸ್ ಯಾವ್ಯಾವಿದೆ? ಅದು ಸೇಮ್ ಕಾಂಬಿನೇಷನ್ಸ್. ಇಲ್ಲಿ ಫಾರೆಸ್ಟ್ರಿ ತಗೋಬಹುದು, ನಾನ್ ಫಾರೆಸ್ಟ್ರಿ ಪೀಪಲ್ ಕೂಡ ಫಾರೆಸ್ಟ್ರಿ ತಗೋಬಹುದು. ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಷ್ಟೇ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು, BSc ಆಗಿರ್ಬೇಕು ಅಥವಾ ಇಂಜಿನಿಯರಿಂಗ್ ಆಗಿರ್ಬೇಕು. ಸೊ ಯಾವ ಸೈನ್ಸ್ ಸ್ಟ್ರೀಮ್, ಇವನ್ ಬೇಸಿಕ್ ಸೈನ್ಸ್ ಕೂಡ ಬರಬಹುದು ಅಲ್ವಾ? ಹಾಗಾಗಿ ನಿಮ್ಗೆ ಇಲ್ಲೊಂದು ಅವಕಾಶ ಆಯ್ತು. ಇನ್ನು ಸಿವಿಲ್ ಸರ್ವಿಸಸ್ ಎಲ್ರಿಗೂ ಗೊತ್ತಿದೆ, ಲಿಟರೇಚರ್ ಇಂದ ಹಿಡಿದು ಎಲ್ಲಾ ತರದ ಸಬ್ಜೆಕ್ಟ್ಸ್ ತಗೊಳ್ಬಹುದು. ಒಂದು ಆಪ್ಷನ್ ಅಲ್ಲಿ ಇರುತ್ತೆ, ಇಲ್ಲಿ 2 ಆಪ್ಷನ್ ಅಲ್ಲಿ ಇದೆ. ಮತ್ತೆ ಪೇಪರ್ಸ್ ಎಷ್ಟಿರುತ್ತೆ? ಸಿವಿಲ್ ಸರ್ವಿಸಸ್ ಅಲ್ಲಿ 5+3 ಇದೆ, ಪ್ಲಸ್ 1 ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಸರ್ ಇಲ್ಲಿ ಒಂದು ಮೇನ್ಸ್ ಅಲ್ಲಿ ಒಂದು ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ. ನಾವು ಸಿವಿಲ್ ಸರ್ವಿಸಸ್ ಅಲ್ಲಿ ಏನ್ GS 4 ಪೇಪರ್ ಬರೀತೀವೋ ಆ 4 ಇಲ್ಲಿ ಇರುತ್ತೆ, ಒಂದೇ ಪೇಪರ್ ಅಲ್ಲಿ ಇರುತ್ತೆ. ಒಂದೊಂದು ಸಬ್ಜೆಕ್ಟ್ಗೂ ನಾವು 250 ಮಾರ್ಕ್ಸ್ ಬರಿತೀವಿ. ಇಲ್ಲಿ ಎಲ್ಲಾನು ಸೇರ್ಬಿಟ್ಟು ಒಂದು 300 ಮಾರ್ಕ್ಸ್ ಇರುತ್ತೆ ಜನರಲ್ ನಾಲೆಡ್ಜ್ ಪೇಪರ್. ಆಮೇಲೆ ಜನರಲ್ ಇಂಗ್ಲಿಷ್ ಪೇಪರ್ ಕೂಡ 300 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 100 ಮಾರ್ಕ್ಸ್ ಎಸ್ಸೆ ಇರುತ್ತೆ, ಮಿಕ್ಕಿರೋದು ಟ್ರಾನ್ಸ್ಲೇಷನ್ಸ್ ಅಥವಾ ಇದು ಗ್ರಾಮರ್ ಇರುತ್ತೆ. ದಟ್ ಈಸ್ ಜನರಲ್ ಇಂಗ್ಲಿಷ್. ಸೊ ಪ್ಯಾಸೇಜಸ್ ಇರ್ಬೋದು, ಆಮೇಲೆ ಪ್ರೆಸಿಸ್. ಸೊ ಆತರ ಜನರಲ್ ಇಂಗ್ಲಿಷ್ ಪೇಪರ್ ಇರುತ್ತೆ. ಅದ್ ಬಿಟ್ರೆ ಆಪ್ಷನಲ್ ಪೇಪರ್ಸ್, ಒಂದೊಂದು ಆಪ್ಷನಲ್ಗೆ 2 ಪೇಪರ್, 200 ಮಾರ್ಕ್ಸ್. ಪೇಪರ್ 1, ಪೇಪರ್ 2, ಪೇಪರ್ 1, ಪೇಪರ್ 2. ಸೊ ಅಲ್ಲಿ 600 ಮಾರ್ಕ್ಸ್ ಜನರಲ್ ಪೇಪರ್ಸ್, 800 ಮಾರ್ಕ್ಸ್ ಆಪ್ಷನ್ಸ್, 1400 ಮಾರ್ಕ್ಸ್ ಟೋಟಲ್ ಇನ್ ಮೇನ್ಸ್. ಇಂಟರ್ವ್ಯೂಗೆ 300 ಮಾರ್ಕ್ಸ್ ಇರುತ್ತೆ ಸರ್. ಸೊ ಸುಮಾರು ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಮಾಡ್ತಾರೆ. 4 ಜನ ಇರ್ತಾರೆ ಪ್ಯಾನಲ್ ಅಲ್ಲಿ, ಒಬ್ರು ಚೇರ್ಮನ್ ಇರ್ತಾರೆ, 3 ಜನ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಥವಾ ಆಫೀಸರ್ಸ್ ಇರ್ತಾರೆ. ಅವರು ನಾವು ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಏನ್ ಫಿಲ್ ಮಾಡಿರ್ತೀವಿ ನಮ್ಮ ಬಗ್ಗೆ, ಡ್ಯಾಫ್. ಸೊ ಅದರ ಆಧಾರದ ಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು ಇಂಟರ್ವ್ಯೂನಲ್ಲಿ, ಡ್ಯಾಫ್ ಮೇಲೆನೆ ಕೇಳ್ಬೋದು ಅಂತಲ್ಲ. ಅದು ಒಂದು ಪರ್ಸನಲೈಸ್ಡ್ ಇಂಟರ್ವ್ಯೂ. ನಮ್ಮ ಒಂದು ಹೌದು ಸರ್. ನಮ್ಮ ವ್ಯಕ್ತಿತ್ವ, ನಾವು ಈ ಸರ್ವಿಸ್ಗೆ ನಮ್ಮ ವ್ಯಾಲ್ಯೂಸ್ ಏನಿದೆ. ಯಾಕಂತ ಹೇಳಿದ್ರೆ ಈ ಸಿವಿಲ್ ಸರ್ವಿಸಸ್ ಅಥವಾ ಫಾರೆಸ್ಟ್ ಸರ್ವಿಸ್ ಅನ್ನೋದು ತುಂಬಾ ಜವಾಬ್ದಾರಿ ಇರುವಂತದ್ದು. ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಪಬ್ಲಿಕ್ ಸರ್ವಿಸ್, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅನ್ಕೊಂಡಿರೋರು ಬಂದ್ರೇನೆ ಇಲ್ಲಿ ಒಳ್ಳೆ ಕೆಲಸ ಆಗುವಂತದ್ದು. ರೆಕ್ರೂಟ್ಮೆಂಟ್ ನನ್ನ ಪ್ರಕಾರನು ತುಂಬಾ ಫೇರ್ ಆಗಿದ್ರೆ ಕರಪ್ಷನ್ ಅನ್ನೋ ಪ್ರಾಬ್ಲಮ್ ಇರಲ್ಲ. ರೆಕ್ರೂಟ್ಮೆಂಟ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್, ಅಂದ್ರೆ ಅದೇ ತುಂಬಾ ಫೌಂಡೇಶನ್. ಸೊ ನೀವು ಅಲ್ಲಿ ಗೆದ್ರಿ, 33ನೇ ರ್ಯಾಂಕ್ ಬಂತು 2023ರಲ್ಲಿ ಪರೀಕ್ಷೆ, 2024ರಲ್ಲಿ ನಿಮಗೆ ಯಶಸ್ಸು. ಈಗ ಟ್ರೈನಿಂಗಿಗೆ ಹೋಗಬೇಕು. ಸೊ ಸಿದ್ಧತೆ ನಡೀತಾ ಇದೆ, ಎಲ್ಲರೂ ಅಭಿನಂದನೆ ಹೇಳ್ತಾ ಇದ್ದಾರೆ, ಖುಷಿ ಆಗುತ್ತೆ. ಸೊ ಈ ಖುಷಿಯಲ್ಲಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ಗೆ ಏನೆಲ್ಲ ನೀವು ಅಲ್ಲಿ ಹಂಚಿಕೊಂಡ್ರಲ್ಲ, ಆ ಒಂದು ಹಂಚಿಕೊಳ್ಳುವಿಕೆಗೆ ಬೇಸ್ ಆಗಿ ನಿಮ್ಮ ಹವ್ಯಾಸಗಳು ಇದ್ದಾವೆ. ಏನೇನು ಹವ್ಯಾಸ ಇತ್ತು ನಿಮಗೆ? ಸೊ ಹವ್ಯಾಸಗಳು ಇಟ್ಕೋಬೇಕು ಅಂತ ನನಗೆ ನನ್ನ ಟೀಚರ್ಸ್ ತಲೆ ತುಂಬಿಟ್ಟಿದ್ರು. ಸೊ ನನಗೆ ಹವ್ಯಾಸಗಳು ನಂಗೆ ತುಂಬಾ ಚೇಂಜಸ್ ಆಗ್ತಾ ಇದೆ. ನಾನು ತುಂಬಾ ಟ್ರೈ ಮಾಡಿದ್ದೀನಿ, ಏನೇನೋ ಟ್ರೈ ಮಾಡಿದ್ದೀನಿ. ರೀಸೆಂಟ್ ಆಗಿ ನಾನು ಮೆನ್ಷನ್ ಮಾಡಿದ್ದು ಹವ್ಯಾಸಗಳು ಅಂತ ಹೇಳಿದ್ರೆ ಪಕ್ಷಿ ವೀಕ್ಷಣೆ. ನಾನು ಮೈಸೂರಂತಹ ಜಾಗದಲ್ಲಿ ಇರೋದ್ರಿಂದ ನಾನು ಡೈಲಿ ನಾನು ಕುಕ್ರಳ್ಳಿ ಕೆರೆಗೆ ನಾನು ವಾಕಿಂಗ್ ಹೋಗ್ತೀನಿ. ಸೊ ಅಲ್ಲಿ ಸಹಸ್ರಾರು ಪಕ್ಷಿಗಳು ನೋಡಿ ನನಗೆ ಅಲ್ಲಿ ಬರ್ಡ್ ವಾಚರ್ಸ್ ತುಂಬಾ ಇದಾವೆ. ಹೌದು. ಸೊ ನನಗೆ ಅಲ್ಲಿ ಕುಕ್ರಳ್ಳಿ ಕೆರೆಯಲ್ಲಿ ತುಂಬಾ ಜನ ಬರ್ಡ್ ವಾಚರ್ಸ್ ಪರಿಚಯ ಆದ್ರು. ಸೊ ನಾವು ಅವಾಗ ವಾಕಿಂಗ್ ಹೋಗ್ತಾ ಇರ್ತೀವಿ. ಅದು ತುಂಬಾ ಒಳ್ಳೆ ಅನುಭವ ಇತ್ತು. ನಾನು ಪಕ್ಷಿಗಳ ಬಗ್ಗೆನೂ ತಿಳ್ಕೊಂಡೆ ತುಂಬಾ, ಅದ್ರ ಇಂಪಾರ್ಟೆನ್ಸ್ ಎಲ್ಲಾನು. ಐ ಆಮ್ ವೆರಿ ಫ್ಯಾಸಿನೇಟೆಡ್ ಟು ಲರ್ನ್ ಅಬೌಟ್ ಬರ್ಡ್ಸ್. ಅದು ಹೌದು. ಆಮೇಲೆ ಇನ್ನೊಂದು ಏನಂದ್ರೆ ನಾನು ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊತಾ ಇದ್ದೀನಿ. ನನ್ನ ಪ್ರಕಾರ ಏನಂದ್ರೆ ಈ ಫೈನಾನ್ಷಿಯಲ್ ಲಿಟ್ರೇಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಹೌದು ಸರ್, ವಿಮೆನ್ಗೆ ಬೇಕೇ ಬೇಕು. ಸೊ ಅದೊಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಲಿಟ್ರೇಸಿ, ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತದ್ದು, ಅದ್ರ ಬಗ್ಗೆ ಜ್ಞಾನ ತುಂಬಾ ಇರಬೇಕು. ಅದರಲ್ಲೂ ಕೂಡ ಈ UPSC ಪ್ರಿಪರೇಷನ್ ತರಾನೇ ಅಲ್ಲೂ ಕೂಡ ಇನ್ಫಾರ್ಮೇಶನ್ ಅಂಡ್ ಡಿಸ್ಇನ್ಫಾರ್ಮೇಶನ್ ಎರಡೂ ಇದೆ. ಸೊ ಅದನ್ನ ನಾವು ಬೈಫರ್ಕೇಟ್ ಮಾಡ್ಕೋಬೇಕು, ಅದನ್ನ ಕಲಿಬೇಕು. ಸೊ ಅದು ನನಗೆ ತುಂಬಾ ಇಷ್ಟ. ಸ್ಟಾಕ್ ಮಾರ್ಕೆಟ್ ಒಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡೋಕ್ಕೂ ಅದು ತುಂಬಾ ಯೂಸ್ ಆಗುತ್ತೆ. ಹೌದು ಸರ್. ಸೊ ಇಷ್ಟೆಲ್ಲ ಅಚೀವ್ಮೆಂಟ್ ಹಿಂದೆ ಒಂದು ಫ್ಯಾಮಿಲಿ ನಿಂತಿರುತ್ತೆ. ಯು ಗೋ ಅಹೆಡ್, ಐ ಆಮ್ ವಿತ್ ಯು ಅಂತ ಹೇಳಿ ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನಮ್ಮ ತಂದೆ RJ ಅಶೋಕ್ ಕುಮಾರ್, ಅವರು ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಇವಾಗ ರಿಟೈರ್ಡ್ ಆಗಿದ್ದಾರೆ. ಸೊ ಅದು ಇಂಜಿನಿಯರ್ ಆಗಿದ್ರು, ಹಾಗಾಗಿ ನೀವು ಇಂಜಿನಿಯರಿಂಗ್ ಮಾಡಿದ್ರಿ. ಹೌದು ಸರ್. ಒಂಥರ ಫ್ಯಾಮಿಲಿ ಇನ್ಫ್ಲೂಯೆನ್ಸ್. ಹೌದು ಸರ್. ಆಮೇಲೆ ನಮ್ಗೆ ತುಂಬಾ ಬೆಂಗಾವಲಾಗಿದ್ದು ನನ್ನ ತಾಯಿ ಮಂಜುಳಾ, ಅವರು ಹೌಸ್ ವೈಫ್ ಆಗಿದ್ದಾರೆ. ನಮ್ಗೆ ಏನೇ ಇದ್ರು ಎಮೋಷನಲ್ ಸಪೋರ್ಟ್ ಅಂಡ್ ಆಲ್ವೇಸ್ ಶಿ ಇಸ್ ವಿತ್ ಮೀ ಅನ್ನೋದು ಫೀಲಿಂಗ್, ನಂಗೆ ಸೆಕ್ಯೂರ್ಡ್ ಫೀಲಿಂಗ್ ನಮ್ಮ ತಾಯಿ. ನನ್ನ ತಂಗಿ, ಅವಳು MBA ಮಾಡಿದ್ದಾಳೆ, ಅಶ್ವಿನಿ. ಸೊ ಅವಳು ಕೂಡ ನನ್ಗೆ ತುಂಬಾ ಸಹಕಾರಿಯಾಗಿದ್ಲು. ಆಮೇಲೆ ನನ್ನ ತಂಗಿ ಮಗ ಧ್ರುವಿತ್ ಅಂತ. ನಾನು ಏನೇ ನಂದು UPSC ಸೈಕಲ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್, ಕಾನ್ಸ್ಟೆಂಟ್ ಆಗಿ ನನ್ಗೆ ಪ್ರೀತಿ ಕೊಟ್ಟಿದ್ದಂತ ಹೇಳಿದ್ರೆ ಧ್ರುವಿತ್. ಐ ಲವ್ ಯು
ಧ್ರುವಿತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ವಿ ಕ್ಯಾನ್ ಅಚೀವ್ ಮಚ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ಸ್ನೇಹಿತರ ಬಳಗ ಹೇಗಿತ್ತು ನಿಮ್ದು? ಫ್ರೆಂಡ್ಸ್ ಅಂತ ಬಂದಾಗ ನನಗೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಇತ್ತೀಚೆಗೆ ನನ್ನ ಸೌಂದರ್ಯ, ಸ್ಪಂದನ ಅಂಡ್ ತುಂಬಾ ಜನ UPSC ಫ್ರೆಟರ್ನಿಟಿನಲ್ಲಿ ಇರುವಂತಹ ಫ್ರೆಂಡ್ಸು ಅಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಚಂದ್ರಲತಾ ಅಂತ ಅವರು ನನ್ನ ಕಷ್ಟದ ಟೈಮಲ್ಲೂ ಒಳ್ಳೆ ಮೂಮೆಂಟ್ ಅಲ್ಲೂ ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಇವರೆಲ್ಲ ನಂಗೆ ತುಂಬಾ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ ಸರ್. ಸೊ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿ ಬರ್ತಾ ಇದ್ದೀರಿ. ಹೌದು ಸರ್. ಏನೋ ಒಂದು ಕನಸು ಇಟ್ಕೊಂಡು ಬಂದ್ರಿ. ನೀವು ಮೊದಲೇ ಹೇಳಿದ ಹಾಗೆ ಗಂಧದ ಗುಡಿ ಫಿಲ್ಮ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ರು ಫಾರೆಸ್ಟ್ ಆಫೀಸರ್ ಆಗಿರೋದನ್ನ ನೋಡಿ ಇವತ್ತು ನೀವು ಅದೇ ಆಗಿ ಬರ್ತಾ ಇದ್ದೀರಿ ಅಥವಾ ಅದಕ್ಕಿಂತ ಉನ್ನತ ಹುದ್ದೆಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳೋಣ. ಏನೋ ಒಂದು ಕನಸು ಇಟ್ಕೊಂಡು ಬಂದಿದ್ದೀರಿ. ಏನದು? ಆಫೀಸರ್ ಆಗ್ತೀರಿ, ಗ್ರೂಪ್ A ಆಫೀಸರ್, ಟಾಪ್ ಆಫೀಸರ್ ಆಗಿ ಇರ್ತೀರಿ. ಹೌದು ಸರ್. ಸರ್ ನಾನೇನು ಹೇಳ್ತೀನಿ ಅಂದ್ರೆ ಒಂದು ಪರ್ಪಸ್ ಇರಬೇಕು ಲೈಫಲ್ಲಿ. ನನಗೆ ಆ ಪರ್ಪಸ್ ಸಿಕ್ಕಿದೆ. ನಾನು ಅರಣ್ಯ ಸೇವೆ ಮಾಡಬೇಕು ಅನ್ನೋದು ನನ್ನ ಪರ್ಪಸ್ಸು. ಅಂಡ್ ಆ ಪರ್ಪಸ್ ಏನಿದೆ ಅದು ನಾನು ಹೋಗ್ತಾ ಹೋಗ್ತಾ ಜರ್ನಿನಲ್ಲಿ ಅದೂ ಮೌಲ್ಡ್ ಆಗ್ತಾ ಹೋಗುತ್ತೆ, ಪಕ್ವ ಆಗ್ತಾ ಹೋಗುತ್ತೆ. ನನಗೆ ತುಂಬಾ ಸರ್ವಿಸ್ ಹೋದಾಗ ತುಂಬಾ ಐಡಿಯಾಸ್ ಬರುತ್ತೆ ನನಗೆ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇರುವಂತಹ ಸ್ಟೇಜಲ್ಲಿ ನನ್ನ ಮೈಂಡಲ್ಲಿ ಏನಿದೆ ಅಂತ ಹೇಳಿದ್ರೆ ಫಾರೆಸ್ಟ್ ಸರ್ವಿಸಸ್ ಅಲ್ಲಿ ನಾನು ನಂದು ಟೆಕ್ನಾಲಜಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅದಕ್ಕೆ ತುಂಬಾ ಅವಕಾಶಗಳಿದೆ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡಕ್ಕೆ. ಸೊ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇನ್ ಫಾರೆಸ್ಟ್ ಸರ್ವಿಸಸ್, ಟ್ರ್ಯಾಕಿಂಗ್ ಇಂದ ಹಿಡಿದು ಕಾಂಟೂರ್ ಮ್ಯಾಪಿಂಗ್ ಇಂದ ಹಿಡಿದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಹೆಲ್ಪ್ ಇಂದ ಅದನ್ನೆಲ್ಲವನ್ನು ಒಂದು ಹೊಸದಾಗಿ ಅಧ್ಯಯನ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು. ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತದೆ. ಹೌದು ಸರ್. ಸೊ ಆ ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡ್ಬೋದು. ಆದ್ರೆ ಅದಕ್ಕೆ ಸೀಮಿತವಾಗಿರಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಕಲಿಯೋದು ತುಂಬಾ ಇದೆ. ಅದ್ರ ಜೊತೆಗೆ ನನ್ನ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಫಾರೆಸ್ಟ್ ಸರ್ವಿಸಸ್ ಅನ್ನೋದು ಮೊದಲಿಂದಾನು ಒಂದು ಮೇಲ್ ಡಾಮಿನೇಟೆಡ್ ಸರ್ವಿಸ್ ಅಂತಾನೆ ಹೇಳ್ಬೋದು. 1980ರಿಂದಾನೇ ವಿಮೆನ್ ಎಂಟ್ರಿ ಆಗಿದ್ದು ಸರ್ವಿಸ್ಗೆ. 3 ಜನ ವಿಮೆನ್ ಇಂಡಕ್ಟ್ ಮಾಡ್ತಾರೆ. ಸೊ ದಟ್ಸ್ ದ ಬಿಗಿನಿಂಗ್ ಆಫ್ ದ ಇಂಡಕ್ಷನ್ ಆಫ್ ವಿಮೆನ್ ಇನ್ ಟು ದ ಫಾರೆಸ್ಟ್ ಸರ್ವಿಸಸ್. ಸೊ ಹಾಗಾಗಿ ನಾನು ಫಾರೆಸ್ಟ್ ಆಫೀಸರ್ ಆಗಿ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಜಾಸ್ತಿ ಮಾಡಬೇಕು ಎಲ್ಲಾ ಲೆವೆಲ್ಸ್ ಅಲ್ಲೂ. ಬನ್ನಿ ಎಲ್ಲರಿಗೂ ಒಂದು ಮೋಟಿವೇಶನ್ ಅಂಡ್ ಸಪೋರ್ಟ್. ಕಾಲೇಜುಗಳಲ್ಲಿ ಈಗ ಅವರಿಗೆಲ್ಲರಿಗೂ ಒಂದು ಸ್ಫೂರ್ತಿಯಾಗಿ ಹಿಂದೆ ಒಬ್ರು ಯಾರಿಂದನೂ ಸ್ಫೂರ್ತಿಗೊಂಡಿದ್ರಿ, ಈಗ ನಿಮ್ಮನ್ನು ಕರೆದು ಅವರೆಲ್ಲ ಸನ್ಮಾನ ಮಾಡೋದು, ನಿಮ್ಮಿಂದ ಭಾಷಣ ಮಾಡಿಸೋದು, ಮೋಟಿವೇಶನಲ್ ಟಾಕ್ ಕೊಡಿಸೋದು ಇದ್ದೇ ಇರುತ್ತೆ. ಹಾಗಾಗಿ ನೀವೇ ಒಂದು ಸ್ಫೂರ್ತಿಯಾಗಿ ಅವ್ರ ಜೊತೆ ಕೆಲಸ ಮಾಡಿ. ಸ್ಫೂರ್ತಿಯಾಗಿ ಅಷ್ಟೇ ಇಲ್ಲದೆ ನಾನು ಏನೇನು ರಿಫಾರ್ಮ್ಸ್ ಮಾಡ್ಬೋದು ಅಥವಾ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇರ್ಬೋದು ಅಥವಾ ಅಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ ಏನ್ ಮಾಡಬೇಕು ಫಾರ್ ಇಂಡಕ್ಷನ್ ಆಫ್ ವಿಮೆನ್ ಅದ್ರ ಬಗ್ಗೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಕಳೆದ 40 ವರ್ಷಗಳಲ್ಲಿ ಆರಂಭ ಆಗಿರೋದು ಈಗ ಸೌಮ್ಯ ರಂಪುರೆ ಮತ್ತು ಸ್ನೇಹಿತರವರೆಗೆ ಬಂದಿದೆ. ಇನ್ನು ಮುಂದೆ ಹೆಚ್ಚು ಆಗ್ತಾರೆ ಅಂತ ಹೇಳಿ ಒಂದು ಕನಸು ಇದೆ, ಆಗತ್ತೆ ಕೂಡ. ಇನ್ನು ಕೊನೆಯದಾಗಿ ನಮ್ಮ ಯುವ ಪೀಳಿಗೆ ಕನಸು ಕಾಣ್ತಾ ಇದೆ, ಏನೋ ಒಂದು ಹೊಸದನ್ನ ಅಚೀವ್ ಮಾಡಬೇಕು ಅಂತ. ಅದು ಸಿವಿಲ್ ಸರ್ವಿಸಸ್ ಇರ್ಬೋದು ಅಥವಾ ಫಾರೆಸ್ಟ್ ಸರ್ವಿಸ್ ಇರ್ಬೋದು ಅಥವಾ ಎನಿ ಗೌರ್ಮೆಂಟ್ ಸರ್ವಿಸ್ ಆರ್ ಎನಿ ಪಬ್ಲಿಕ್ ಸರ್ವಿಸ್ ಆಲ್ಸೋ. ಸೊ ಅವ್ರಿಗೆ ಏನು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಯುವಜನತೆಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಒಂದ್ ಕಡೆ ನಾವು ಪರ್ಸನಲ್ ಲೈಫ್ ಅನ್ನೋದೊಂದಿದೆ. ನಾವು ಯಾವಾಗ್ಲೂ 20 to 30 ಏನಿದೆ ತುಂಬಾ ಚಾಲೆಂಜಿಂಗು. ಸೊ ಅಲ್ಲಿ ಯಾವಾಗ್ಲೂ ನಾವು ಸೆಟಲ್ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಸೊ ಮೊದಲು ನಮ್ಮ ಪರ್ಸನಲ್ಗಿಂತಾನು ಒಂದು ಜಗತ್ತು ವಿಶಾಲವಾಗಿದೆ. ನಾವು ಒಂದು ಸೋಷಿಯಲ್ ಆಸ್ಪೆಕ್ಟನ್ನು ಅದ್ರ ಬಗ್ಗೆ ಥಿಂಕ್ ಮಾಡಿ ನಾವು ಡಿಸಿಷನ್ಸ್ ತಗೋಬೇಕು. ನಾವು ಮಾಡೋ ಕೆಲಸ ಸಮಾಜಮುಖಿಯಾಗಿರ್ಬೇಕು, ಇನ್ಕ್ಲೂಸಿವ್ ಆಗಿರ್ಬೇಕು. ಸೊ ಅಂತಹ ಪರ್ಪಸ್ನ ನೀವು ಹುಡ್ಕೊಂಡು ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೋ, ಎಲ್ಲಿ ಸಮಾಜಕ್ಕೆ ಒಳ್ಳೇದಾಗುತ್ತೋ ಆ ತರ ಗುರಿನ ಇಟ್ಕೊಳ್ಳಿ. ಅದು ಒಂದ್ ದೊಡ್ಡ ಕೆಲಸನೇ ಆಗ್ಬೇಕು ಅಂತಲ್ಲ, ದೊಡ್ಡದಾದ್ರೂ ಆಗ್ಬೋದು, ಸಣ್ಣದಾದ್ರೂ ಆಗ್ಬೋದು. ಅದ್ರಲ್ಲಿ ನಿಮಗೆ ಖುಷಿ ಸಿಗ್ಬೇಕು ಮತ್ತೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು. ಅಂತಹ ಮಾರ್ಗದಲ್ಲಿ ಹೋದ್ರೆ ನ್ಯಾಷನಲ್ ಡೆವಲಪ್ಮೆಂಟು ಆಗುತ್ತೆ, ಪರ್ಸನಲ್ ಡೆವಲಪ್ಮೆಂಟು ಆಗುತ್ತೆ ಅನ್ನೋದು ನನ್ನ ನಂಬಿದ್ದೀನಿ. ರಾಷ್ಟ್ರ ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ನೀವು ಯಶಸ್ವಿಗೊಳಿಸಲಿಕ್ಕೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸಮಾಜಮುಖಿ ಚಿಂತನೆ ಬೇಕಾಗುತ್ತೆ. ಸಮಾಜಮುಖಿ ಚಿಂತನೆ ಆಗ್ಬೇಕು ಅಂಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ನಾವು ಕಾನ್ಫಿಡೆಂಟ್ ಆಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಎಸ್, ಅಭಿನಂದನೆಗಳು ಮತ್ತೊಮ್ಮೆ ಸೌಮ್ಯ ರಂಪುರೆ ಅವರೇ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಆಫೀಸರ್ ಆಗಿ ಬರ್ತಾ ಇದ್ದೀರಿ. ಹಾಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಮಾದರಿಯಾಗಿ ನಿಲ್ತಾ ಇದ್ದೀರಿ, ಎಲ್ಲರಿಗೂ ಒಂದು ಸ್ಫೂರ್ತಿ ತುಂಬುತ್ತಾ ಇದ್ದೀರಿ. ಇದು ಇನ್ನೂ ಹೆಚ್ಚು ಜನಕ್ಕೆ ಮಾರ್ಗದರ್ಶಕ ಆಗಲಿ ಅಂತೇಳಿ ನಾವು ಭಾವಿಸ್ತೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಆರ್ಯ ಸೌಮ್ಯ ರಂಪುರೆ ಅವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ಈ ಬಾರಿ 33ನೇ ರ್ಯಾಂಕ್ ಗಳಿಸಿರುವ ಮೈಸೂರಿನ ಭೋಗಾದಿಯ ಆರ್ಯೆ ಸೌಮ್ಯ ರಂಪೂರೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.
ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.